ಮಾಡೋದೆಲ್ಲ ಮಾಡಿ ಆ ಹುಡುಗಿನ ಜೀವನ ಎಲ್ಲ ಹಾಳು ಮಾಡಿ ಈಗೀಗೆ ಮನೆ ಬಿಟ್ಟು ತೊಳಗಂತ ಹೇಳ್ತಿದ್ದಿ, ನನಗೂ ಮನೆ ಬಿಟ್ಟು ಹೋಗಂತಿದ್ದಿ. ನೀನು ಹೊಟ್ಟಿಲಿದೆ ಅಂತೇಳಿ ನೋಡಕ್ಕೆ ಬಂದ್ರೆ ನನ್ನ ಸಸಿ ಹೊಟ್ಟಿಲಿದ್ದಾಳು, ಈಗಾರ ಆಕಿನ ಚಲೋತಕ ನೋಡ್ಕೊಂಡ್ರಾತಿ, ಈಗಾರ ಆಕಿಗೆ ಬುದ್ಧಿ ಬಂದತನ ಅಂತಿಗೆ ನಾನು ನೋಡಕ್ಕೆ ಬಂದ್ರೆ ನನಗೆ ಈ ರೀತಿ ಎಲ್ಲ ಮಾತಾಡ್ತೀನಿ ನೀನು. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಚಲೋ ಅದಾರೆ ಅಂತ ಅನ್ಕೊಂಡಿನಿ. ಹಳ್ಳಿ ರೈತನ ಬಡ ಜೀವನದ ಕತೆ ಯಾವ ರೀತಿ ಬರತ್ತಿ ಮತ್ತು ಹೆಂಗೆ ಬರತ್ತೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಹಂಗೆ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಪಕ್ಕದಲ್ಲೇ ಬೆಲ್ ಐಕನ್ ಇರ್ತೈತಿ, ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ. ನಾನೇನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ, ನೀವೇ ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿರಿ. ಹಂಗೆ ತಾಯಿ ಇಲ್ಲದ ತವರೂರು ಕೂಡ ಆರ್ಯನ್ ಕಾರ್ಟೂನ್ ರಾಯಚೂರು ಚಾನಲಲ್ಲಿ ಬರತ್ತಿ, ಪ್ಲೀಸ್ ಅದನ್ನು ಕೂಡ ನೋಡಿರಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಸೊ ವಿಡಿಯೋಸ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಬನ್ನಿ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡೋಣ. ನೀವು ಹಿಂಗೆ ಬಾಯ್ ಮಾಡಿರ ನನಗೆ ಅಳು ಬರ್ತೈತಿ. ಏ ನಾಟಕ ರಾಣಿ, ನಿಂದ ನಾಟಕ ಎಲ್ಲ ನನಗೆ ಗೊತ್ತೈತಿ. ಏನು ಜಾಸ್ತಿ ಎಲ್ಲ ನಾಟಕ ಮಾಡಕ್ಕೆ ಹೋಗಬೇಡ. ನಿನಗೆ ಏನೂ ಆಗಿಲ್ಲ, ನಿನಗೆ ಹುಚ್ಚಿಡಿದಿಲ್ಲ ಅನ್ನೋದು ನನಗೆ ಸರಿಯಾಗಿ ಗೊತ್ತೈತಿ. ನೀನು ಮಾತಾಡೋದನ್ನ ನಾನು ಕೇಳಿಸ್ಕೊಂಡೇನ. ಈಗ ನನ್ನ ಮುಂದೆ ನಾಟಕ ಮಾಡ್ತೀಯನ? ನಾಟಕ ಅಲ್ಲೇ ನಿಮ್ಮ ರವಿ ಅದ ಅಲ್ಲ, ಅವನ ಮುಂದೆ ಮಾಡ, ಅವನು ನಂಬ್ತಾನ. ಆದರೆ ನನ್ನ ಮುಂದೆಲ್ಲ ಈ ನಾಟಕ ಎಲ್ಲ ನಡೆಯಂಗಿಲ್ಲ. ಆಕೆ ಯಾಕೆ ನಾಟಕ ಮಾಡ್ತಾಳ? ನೀನು ನಾಟಕ ಮಾಡತ್ತಿದ್ದಿ ನೋಡು. ಆ ಹುಡುಗಿ ಹುಚ್ಚಿ ಆದ್ರೆ ಆಕೆ ನಾಟಕ ಮಾಡ್ತಾ ಅಂತ ಆಕೆಗೆ ನಾನು ಬೈತಿದ್ದಿ. ಬುದ್ಧಿ ಎಲ್ಲೈತಿ ನನಗೆ? ನಿನಗೆ ಆ ಪರಿಸ್ಥಿತಿ ಬಂದಿದ್ರೆ ಗೊತ್ತಿತ್ತು. ಈಗ ನೀನು ಈ ಕಡೆ ಹೊಳೆ ನಿಂತಿದ್ದಿ, ನಾನು ಒಂದು ತೊಗೊಂಬಂದ ಏನರ ಹಾಕಿರ ನಿಂತಲ್ಲಿ ಹೆಂಗಿರ್ತತಿ? ಹಾಂ, ಹೆಂಗಿರ್ತತಿ? ಅತ್ತಿ, ನೀವು ನನ್ನ ಪರವಾಗಿ ಮಾತಾಡ್ತಾರೆ, ಆಕೆ ಪರವಾಗಿ ಮಾತಾಡತ್ತೇವೆ. ಅಲ್ಲ, ನಿಮಗೆ ಸಸಿಕ್ಕಿಂತ ಆಕೆನ ಮುಖ್ಯ ಆಗ್ಯದಾಳೇನ? ನೀವು ಈ ರೀತಿಯೆಲ್ಲ ಜಗಳ ಮಾಡ್ತಾರ ನಾನು ಅನ್ಕೊಂಡಿರಲಿಲ್ಲ. ಬಂದರಿ, ಚಂದಾಗ ಮಾತಾಡಿರಿ, ಕುಂತ್ರಿ, ಚಾ ಕುಡಿದ್ರಿ, ಹೋದ್ರಿ ಇರ್ಬೇಕು. ಅದು ಬಿಟ್ಟು ಮನೆಗೆ ಬರೋದಲ್ಲ, ನಾನು ಬಂದ ಕಾಸ ಇಲ್ಲಿ ನನ್ನ ಮೇಲೆ ಎಗರಾಡಕ್ಕೆ ಬಂದ್ರೇನು? ಅಲ್ಲಿ ಯಾರ್ದಾರ ಮುಂದೆ ಇಟ್ಕೊರಿದನ, ನನ್ನ ಮುಂದೆ ನಡೆಯಂಗಿಲ್ಲ. ಮೊದಲ ಇಲ್ಲಿಂದ ತೊಲಗ್ರಿ ನೀವು. ತೊಲಗನ್ನ ಕೈದೆ ನಿಮ್ಮ ಅಪ್ಪನ ಮನೆ ಅಲ್ಲ, ನಿಮ್ಮ ಅಪ್ಪನ ಮನೆಗೆ ನಾನು ಬಂದಿಲ್ಲ, ಇದು ನನ್ನ ಮನೆನ ಐತಿ. ನೀನು ಇರಲಿ ಅಂತೇಳಿ ಬಿಟ್ಟು ಹೋಗಿದ್ದಾನೆ. ಅಂಥದ್ರಾಗ ನನಗೆ ಮನೆಯಿಂದ ತೊಲಗಂತಿದ್ದೀನಿ. ನೀನು ಮನಸ್ಸು ಮಾಡಿದ್ರೆ ನಿನ್ನ ಮನೆಯಿಂದ ಹೊರಗೆ ಹಾಕಿ ನಾನೇ ಇರ್ಬೋದಾಗಿತ್ತು ಇಲ್ಲಿ. ಆದರೆ ನಾನು ಅಂಥಕ್ಕೆಲ್ಲ, ನನಗೆ ಒಳ್ಳೆ ಮನಸ್ಸು ಇರೋದಕ್ಕೆ ನೀವು ಇಲ್ಲಿರಲಿ, ನಾನೇ ಈ ಮನೆ ಬಿಟ್ಟು ಹೋದ್ರಾತು, ನೀವು ಚಂದಾಗ ಗಂಡ ಇಂತಿದ್ರಿ ಸಾಕಂತೇಳಿ ನಾನೇ ಈ ಮನೆಗೆ ಬಿಟ್ಟು ನನ್ನ ಗಂಡನ ಕರ್ಕೊಂಡು ಹೋಗಿದ್ದಾನೆ. ಅಂಥದ್ರಾಗ ನನ್ನ ಮನೆ ಬಿಟ್ಟು ತೊಲಗನ್ನಕ್ಕೆ ನಿನಗೆ ನಾಚಿಕೆ ಆಗಿಲ್ಲ? ನಮ್ಮಪ್ಪನ ಮನೆ ಅಂತ ನಾನೇನು ಹೇಳಿಲ್ಲಲ್ಲ, ನಿಮ್ಮ ಮನೆನೇ ಇರ್ಬೋದು, ನೀವು ಬಿಟ್ಟು ಹೋಗಿದ್ದೀರಿ. ಈಗ ಮತ್ತೆ ಅದಕ್ಕೆ ಬಂದಿರಿ? ಏನು ಮತ್ತೆ ಈ ಮನೆ ಬೇಕಾತ ನಿಮಗೆ? ಅದಕ್ಕೆ ಓಡಿ ಬಂದ್ರೇನೆ ಇಲ್ಲಿ ಮಳ್ಳಿ ಹಂಗೆ ಸುಳ್ಳು ಏನೋ ಒಂದು ನೆವ ಮಾಡ್ಕೊಂಡು, ಅದೇನೋ ಅಂತಾರಲ್ಲ, ಕಳ್ಳರಿಗೆ ಏನೋ ಒಂದು ನೆವ ಆದ್ರೆ ಸಾಕು, ಮಳ್ಳಿ ಹಂಗೆ ಓಡಿ ಬರೋದಷ್ಟೇ ಇಲ್ಲಿ ಕೆಲಸ. ಅಂಥದ್ರಾಗ ಇಲ್ಲಿ ಬಂದು ನಾಟಕ ಮಾಡೋದು. ನಾಟಕ ನೋಡು, ಇದು ನನ್ನ ಮಗನ ಹೆಸರಲ್ಲಿ ಏನು ಮನೆ ಮಾಡಿಲ್ಲ. ಮನಸ್ಸು ಮಾಡಿದ್ರೆ ನೀನು ಈಗ ಮನೆಯಿಂದ ಹೊರಗೆ ಹಾಕ್ಬೋದು. ನಾನು ಹಾಳಾಗಿ ಹೋಗ್ಲಿ ಬಿಡು, ನೀವು ಚಂದಾಗಿ ಇರಲಿ ಗಂಡ ಹೆಂಡತಿ ಅಂತೇಳಿ ಈ ಮನೆ ನಿಮಗೆ ಬಿಟ್ಕೊಟ್ರೆ ನೀನು ಇಷ್ಟೆಲ್ಲ ಮಾತಾಡ್ತಿದ್ದಿ? ಹಾಂ, ಇಷ್ಟೆಲ್ಲ ಮಾತಾಡ್ತಿದ್ದಿ ನೀನು? ಅಲ್ಲ, ನೀನು ಹೊಟ್ಟೆಯಾಗ ಕೂಸೈತಿ ನೋಡ್ಕೊಂಡು ಹೋದ್ರಾತಂತ ಬಂದ್ರೆ ನೀನು ಇಂಥ ಪರಿ ಎಲ್ಲ ಮಾತಾಡ್ತಿದ್ದೇನ? ಅತ್ತಿ ಬಂದಾಳ, ಕುಂದ್ರು ಒಂದಿಟ್ಟು ಚಾ ಕುಡಿ ಅಂತ ಒಂದು ಮಾತು ಬರಲಿಲ್ಲ ನಿನ್ನ ಬಾಯಾಗ. ಅದು ಬಾಯಿ ಮಾತಿಗೆ ಅಂದಿ ಒಂದ ಸರಿ. ಕುಂದ್ರಿ ಕುಂದ್ರಿ ಅಂತ ಕೆಲಸ ಹೆಂಗೆ ಅಂತಾರ ಮಂದಿ? ಅಂತಾರ ಕುಂದ್ರಿ ಕುಂದ್ರಿ, ಚಾ ಕುಣಿತೀರ, ಕುಂದ್ರಿ ಕುಂದ್ರಿ ಅಂತಾರ. ನಾವು ಎಲ್ಲಿಗೆರ ಹೋದ್ರೆ ಅಂತಾದಾಗ ನೀನು ಬಂದಾರಿಗೆ ಒಂದಿಟ್ಟು ಬಾಗಲಾಗಿಂದ ಒಳಗೆ ಬಾ ಅಂತ ಕರಲಿಲ್ಲ. ಅದು ಮಕ ಹಿಂಗೆ ಗಲ್ಲ ಒಬ್ಬಿಸ್ಕೊಂಡು ಒಳಗೆ ಬಾ ಅಂತಿದ್ದಿ. ಕುಂದ್ರ ಅಂದ ಕೆಲಸ ಒಂದು ಮಾತು ಅನ್ಲಿಲ್ಲೇನ. ನಿಂತು ಮಾತಾಡಕತ್ರ ಹಿಂಗೆ ನಿಂತಿದ್ದಿ. ಹೊಟ್ಟಿಲ್ಲದೀವ ತಗಸ್ಬೇಡ ಅಂತ ಕೆಲಸ ಎಷ್ಟು ಪ್ರೀತಿಯಿಂದ ಹೇಳಿದ್ರೆ ನಾನು ತಗಸ್ತಾನ ಅಂತ ಕೆಲಸ ಹಠ ಮಾಡ್ತಿದ್ದೆ ಅಂದ್ರೆ ನಿನಗೆ ಎಷ್ಟು ಇರಬೇಡ. ನಿಮ್ಮಪ್ಪ ನಿಮ್ಮವ್ವ ನಿನಗೆ ಎಂಥ ಬುದ್ಧಿ ಕಲಿಸಿರಬಾರ್ದ. ಹೊಟ್ಟೆಯಾಗಿರೋ ಕೂಸನ ಒಂದು ಜೀವನ ಅಂತ ತೆಗಿತಾನಂತೀಯಲ್ಲ, ನಿನಗೆ ಏನು ಮಾಡ್ಬೇಕು ನಿನಗೆ? ನನಗಂತೂ ಒಂದು ತಿಳಿದಂಗೆ ಆಗೈತಿ. ನನ್ನ ಮಗ ಹೋಗಿ ಹೋಗಿ ನಿನಗೆ ಹೆಂಗೆ ಗಂಟು ಬಿದ್ದು ನಿನ್ನ ಹೆಂಗೆ ಮದುವೆ ಅದೋ ಏನೋ. ನಮ್ಮ ಈಕಿನ ಸೌಜನ್ಯನ ಮದುವೆ ಆಗಿದ್ರೆ ಎಂಥ ಚಂದ ಜೀವನ ಇರ್ತಿತ್ತು. ಅದನ್ನು ಹೋಗಿ ಹೋಗಿ ಬಿಟ್ಟ ಈ ಪ್ಯಾಟಿ ಹುಡುಗಿನ ಮದುವೆಯಾಗಿ ಬಂದ ನಮ್ಮ ಮನೆ ಎಲ್ಲ ಹಾಳು ಮಾಡಿಬಿಟ್ಟ ಅವನು. ಅವ್ನು ಕೇಳ್ಬೇಕು ಮೊದಲು ಚಂದಾಗ ಬುದ್ಧಿ. ನಿನಗೆ ಹೇಳಿದ್ರೆ ಏನಾಗೋದು ಹೋಗೋದು? ಮಾಡಬೇಕಾಗಿತ್ತು, ಮತ್ತು ಮದುವೆ ಮಾಡಬೇಕಾಗಿತ್ತು. ಮತ್ತು ನನ್ನ ಜೊತೆ ಎದಕ್ಕೆ ಮಾಡಿದ್ರಿ? ಹಾಂ, ನನ್ನ ಜೊತೆ ಎದಕ್ಕೆ ಮಾಡಿದ್ರಿ? ನಾನೇನು ನೀನು ಕರ್ಕೊಂಬಂದ ಮದುವೆ ಮಾಡಿಲ್ಲ, ನೀನು ಓಡಿ ಬಂದಾಕಿದ್ದಿ, ಓಡಿ ಬಂದಾಕಿ. ಮತ್ತೀಗ ನಾನು ಯಾಕೆ ಮಾಡಿರಿ ಅಂತ ನನ್ನ ಕೇಳ್ತೇನ? ಹೌದ್ರಿ, ನಾನು ನಿಮ್ಮ ಮಗನ ಜೊತೆ ಓಡಿ ಬಂದಾಕಿದಾನ. ಕರೆ ನಾನು. ಆದರೆ ನಾನು ಮಗನ ತೆಗಿಸ್ತಾನೋ ಕೂಸನ್ನು ತೆಗಿಸ್ತಾನೋ ಬಿಡ್ತಾನೋ ಅದನ್ನು ನೀವು ಯಾರು ಕೇಳಾಕ? ಹಾಂ, ನನ್ನ ಹೊಟ್ಟೆಗಿರೋ ಕೂಸು ನನ್ನ ಮಗು, ನನ್ನ ಇಷ್ಟ. ನಾನು ಬೇಕಾದ್ರೆ ತೆಗಿಸ್ತಾನೆ, ಬೇಡ ಅಂದ್ರೆ ಹಡಿತಾನು. ಯಾಕಂದ್ರೆ ನಾನು ಜಲ್ದಿ ಹಾಡ್ದೆ ನಂಗೆ ಮುದುಕಿ ಆಗಂತ ಹೇಳ್ತೇನೆ ನನಗೂ. ಆಮೇಲೆ ನನ್ನ ಗಂಡ ಇನ್ನೊಬ್ಬಕ್ಕೆ ನೋಡ್ಕೊಂತ ಹೋಗ್ಬೇಕು ನೋಡು. ಬಂದ್ಬಿಟ್ಲಿ ಇಲ್ಲಿ ಹೇಳಕ್ಕೆ. ನಾನು ಹಿಂಗೆ ಇರ್ತಾನೆ. ಆ ಮಗು ನಾನು ಹುಟ್ಟಕ್ಕೆ ಬಿಡಂಗಿಲ್ಲ. ಏನು ಮಾಡ್ತೀವೋ ಮಾಡ್ಕೊ ಹೋಗು, ಏನಾದರೂ ಮಾಡ್ಕೊಂಡು ಹಾಳಾಗಿ ಹೋಗು. ಕೇಳೋರಿಗೆ ಹೇಳ್ಬೋದು, ಕೇಳದಿರೋರಿಗೆ ಎಷ್ಟಂತ ಹೇಳಿದ್ರು ಏನು ಪ್ರಯೋಜನ ಐತಿ? ನಿನ್ನ ಮಗ ನಿನ್ನ ಕೂಸು ಏನಾದರೂ ಮಾಡ್ಕೊತ ಹೋಗು. ನಾನೇನು ಮಾಡಲಿ? ಮುಂದೆ ದೇವ್ರ ತೋರಿಸ್ತಾನೆ. ಮಕ್ಕಳು ಬೇಕು ಬೇಕು ಅಂದ್ರೂ ಹುಟ್ಟಂಗಿಲ್ಲ. ಅವಾಗ ಗೊತ್ತಾಕತ್ತೆ ನಿನಗೆ. ದೇವರು ಕೊಟ್ಟಾಗ ಬ್ಯಾಡ ಅಂತ ತಗ್ಸಿದ್ರೆ ಇನ್ನೊಂದ್ಸರಿ ನೀನು ಬೇಕಂದ್ರೂ ಮಕ್ಕಳು ಆಗಂಗಿಲ್ಲ. ಅವಾಗ ಬುದ್ಧಿ ಬರ್ತದೆ ನಿನಗೆ. ಈಗೇನು ಬುದ್ಧಿ ಬರೋಂಗಿಲ್ಲ. ಅಮ್ಮ, ಮೊದಲು ಇಲ್ಲಿಂದ ತೊಲಗು ನೀನು. ನನಗೆ ಇಷ್ಟೆಲ್ಲ ಮಾತಾಡ್ತಿದ್ದಿ? ಅಕ್ಕ, ಏನು ಮಾಡತ್ತಿ ನೀನು? ಪಾಪ ಅಜ್ಜಿನಿ ಯಾಕೆ
ನೀನು ಹಾಳಾಗಿ ಹೋಗಿ ಸಾಯಿ. ಚಿಗವ ಚಿಗವ ಎದ್ದೇಳ್ಬೆ. ಏನಾಯ್ತು? ನನಗೆ ನಿನಗೆ ನೋಡೋಕ್ಕಾಗಲ್ತು. ಎದ್ದೇಳ್ಬೆ. ನಿನ್ನ ಸೊಸೆಗೆ ಚಂದಾಗ ಬುದ್ಧಿ ಕಲಿಸ್ಬೇಕು. ಹೇಳ್ಬೆ. ಅಯ್ಯೋ ಕಮಲವ್ವ, ನಾನು ಸತ್ತು ಹೋಗ್ತಾನೇನೋ ಯವ್ವ. ಬ್ಯಾಡ ಯವ್ವ, ಈಗ ಕಾಲಾಗ ಜೀವನನ ಬ್ಯಾಸರಾಗ್ಬಿಟ್ಟತಿ. ಹೊಟ್ಟೆಯಾಗಿರೋ ಕೂಸನ್ನ ತೆಗಿಸ್ಕೊತಾಳಂತ. ಒಂದು ಜೀವ ಕೊಂದಂಗಲ್ಲೇನ ಯವ್ವ ಅದು. ಒಂದು ಜೀವ ಕೊಂದಂಗಲ್ಲ. ನನ್ನ ಮಗ ಬರಾನ ಹೇಳಿ ಹೋಗ್ತಾನ. ಅಯ್ಯೋ ಯಾಕಿಷ್ಟು ಯೋಚನೆ ಮಾಡ್ತೀಯವ ತಾಯಿ? ಮತ್ತು ದೇವರು ಕೊಡ್ತಾನೆ. ನೀನು ಚಿಂತೆ ಮಾಡಬೇಡ. ಅವರು ಹೆಂಗೂ ಇರ್ತಾರೆ. ನೀನು ಅಲ್ಲಿ ಅಪ್ಪ ನೋಡ್ಕೊತ ಚಂದಾಗ ಇರೋಗ್ಬೇ. ಚಂದಾಗ ಇರೋಗು. ಯಾಕೆ ಇಲ್ಲಿಗೆ ಬರ್ತಿದ್ದಿ ಚಿಗವ್ವ? ನೀನು ಯಾಕೆ ಇಲ್ಲಿಗೆ ಬರ್ತಿದ್ದಿ? ನಿನಗೆ ನಾನು ಹೇಳೇನೋ ಇಲ್ಲೋ, ನಿನ್ನ ಸೊಸೆಗೆ ನಾನು ಚಂದಾಗ ಬುದ್ಧಿ ಕಲಿಸೋವರೆಗೂ ನೀನು ಇಲ್ಲಿ ಬರಬೇಡ ಅಂತ ಹೇಳಿ. ಆದರೂ ಮತ್ತೆ ಯಾಕೆ ಬಂದು ನೀನು? ನನ್ನ ಮುಂದೆ ಬರೋದಿಲ್ಲ ಅಂತ ಹೇಳಿ ಮತ್ತೆ ಯಾಕೆ ಬಂದಿ ನೀನು? ಹೊಟ್ಟಾಗ ಕೂಸು ಬೆಳೆ ಆದದ ಅಂತೇಳಿ ನೋಡಾಕ್ ಬನ್ನಿವ, ನೋಡಾಕ್ ಬನ್ನಿ ಕಮಲವ್ವ. ಆದ್ರೆ ಈ ಸೊಸೆ ಹಿಂಗೆಲ್ಲ ಮಾಡ್ತಾಳು. ನನ್ನನ್ನು ಮನೆ ಬಿಟ್ಟು ಹೋಗು, ಮನೆ ಬಿಟ್ಟು ತೊಲಗಂತೇಳಿ ದಬ್ಬತಾಳು. ಇಂತಾಕಿ ನಮ್ಮ ಮನೆಗೆ ಸೊಸೆಯಾಗಿ ಬಂದಾಳು. ಏನು ಮಾಡೋದು? ನಮ್ಮ ಮನೆ ಬರ ಸರಿ ಇಲ್ಲ. ಆ ದೇವರು ನಮಗೆ ಎಂಥ ಶಿಕ್ಷೆ ಕೊಟ್ಟಾನ. ಹೋದ ಜನ್ಮದಾಗ ಏನು ಪಾಪ ಮಾಡಿದ್ವೋ ಏನೋ, ಎಂಥ ಮಗನ ಹುಟ್ಟಿಸ್ಬಿಟ್ಟಾನ. ಇದ್ದಿದ್ದ ಆಸ್ತಿ ಎಲ್ಲ ಕಳೆದ ನಮ್ಮನ್ನ ಮನೆಯಿಂದ ಎಲ್ಲ ಹೊರಗೆ ಹಾಕಿ ನಮ್ಮನ್ನ ಬಡವ್ರನ್ನಾಗಿ ಮಾಡಿಬಿಟ್ಟು, ಬಡವ್ರಂಗಾಗಿ ಮಾಡಿಬಿಟ್ಟು ನಾವು ಪಾಪ ಮಾಡೀವಿ ಅನ್ಸ್ತತಿ. ಆ ದೇವರು ಅದಕ್ಕೆ ನಮ್ಗೆ ಈ ಶಿಕ್ಷೆ ಕೊಟ್ಟಾನ. ನಾವು ಅನುಭವಿಸ್ಬೇಕು. ಮತ್ತೆ ಏನು ಮಾಡೋಕ್ಕಾಕತಿ? ಈಕೆ ನೋಡಿದ್ರೆ ಹೊಟ್ಟೆಯಾಗಿನ ಮಗುವನ್ನ ತಗಸ್ತಾನಂತ ಹೇಳ್ತಾಳೆ. ಅದೇನೋ ಗ್ಯಾಮರು ಅಂತ ಅದ್ರ ಸಹ ಹಾಳಾಗ್ತದಂತ. ಅದ್ರ ಸಲುವಾಗಿ ಮಗುನ ತೆಗಿಸ್ತಾಳಂತ. ಎಂತಾಕಿದ್ರೆ ಏನು ಮಾಡೋದು ಹೇಳ್ಬ ಕಮಲವ್ವ? ಏನು ಮಾಡೋದು? ಸಿಗವ್ವ, ನೀನು ಏನೂ ಯೋಚನೆ ಮಾಡಬೇಡ. ಆಕೆ ಮಗುನ ತೆಗಸಂಗಿಲ್ಲ. ನಾನು ಆಕೆಗೆ ಹಂಗೆ ನೋಡು ಏನು ಮಾಡ್ತಾನಂತ ಹೇಳಿ. ಆಕೆ ತೆಗಿಸ್ತಾನಂತ ಕೇಸ ಇನ್ನೊಂದು ಸರಿ ಅದನ್ನು ಯೋಚನೆ ಮಾಡಬಾರ್ದು. ನಾನು ಆಕೆ ಹಂಗೆ ಬುದ್ಧಿ ಕಲಿಸ್ತಾನೆ. ನೀನು ಈಗ ತಲೆ ಕೆಡಿಸ್ಕೋಬೇಡ. ನೀನು ಮನೆಗೆ ಹೋಗು. ಕಾಕ ಒಬ್ಬ ಇರ್ತಾನೆ ಪಾಪ, ಏನು ಮಾಡ್ತಿರ್ತಾನೋ ಏನೋ. ನಾನು ಅಲ್ಲೇ ಬಂದಿರ್ತಿದ್ನಿ. ಆದರೆ ಈಕೆಗೆ ಬುದ್ಧಿ ಕಲಿಸ್ಬೇಕಲ್ಲ ಚಂದಾಗ. ನಿಮ್ಮನ್ನು ಹಿಂಗೆ ಮನೆಯಿಂದ ಹೊರಗೆ ಹಾಕಿದಲ್ಲ, ನಿಮಗೆ ಇಷ್ಟು ಕಷ್ಟ ಕೊಡತ್ತಾಳ ಅಂದ್ರೆ ಆಕೆಗೆ ಬುದ್ಧಿ ಯಾರು ಕಲ್ಸಾರ? ಯಾರು ಕಲ್ಸಾರ ಇದ್ದಂಗೆ ಆಗೈತಿ. ಆಕೆಗೆ ಚಂದಾಗ ಬುದ್ಧಿ ಕಲಿಸಿ ಆಮೇಲೆ ನಾನು ನನ್ನ ಗಂಡ ಮನೆ ಸೇರ್ತೇನೆ. ಅಲ್ಲಿ ಮಠ ನಾನು ಇಲ್ಲಿ ಇರ್ತೇನೆ ಸಿಗವ್ವ. ನೀ ಏನು ಚಿಂತೆ ಮಾಡೋಕೋಬೇಡ. ಮಗು ಆಕೆ ತೆಗಿಸ್ದಂಗೆ ನಾನು ಮಾಡ್ತಾನೆ. ನೀನು ಚಿಂತೆ ಮಾಡ್ದ ಮನೆಗೆ ಹೋಗು. ಮಗಳ ನೀ ಅದಿ ಅಂತ ನಮಗೆ ಧೈರ್ಯ ಇವ. ನೀ ಅದಿ ಅಂತೇಳಿ ನಾವು ಆರಾಮಾಗಿ ನೆಮ್ಮದಿಯಿಂದ ಅದು. ಇಲ್ಲ ಅಂದಿದ್ರೆ ನಾವು ಇಷ್ಟೊತ್ತಿಗೆ ಸತ್ತ ಹೋಗಿದ್ದುವ ಕಮಲವ್ವ, ಸತ್ತ ಹೋಗಿದ್ದು. ಈ ಚಿಗವ್ವ, ಸಾಯಿ ಮಾತೆಲ್ಲ ಯಾಕೆ ಆಡ್ತೀನಿ ನೀನು? ಹಾಂ, ಸಾಯಿ ಮಾತೆಲ್ಲ ಯಾಕೆ ಆಡ್ತಿ? ಮೊದಲು ಬಡವರಿಗೆಲ್ಲ ನೀವು ಅನ್ನದಾನ ಮಾಡ್ತಿದ್ರಿ, ಊಟ ಹಾಕಿಸ್ತಿದ್ರಿ, ಬಟ್ಟೆ ಬರೀ ಎಲ್ಲ ಕೊಡ್ತಿದ್ರಿ. ಅಂಥ ದೊಡ್ಡ ಶ್ರೀಮಂತರು ನೀವು. ಆದರೆ ಈಗ ನೀವು ಒಂದು ಗುಡಿಸಲಂಗಿರೋದನ್ನ ನನ್ನ ಕೈಯಿಂದ ನೋಡೋಕ್ಕಾಗ್ಬಾರ್ದು. ಪ್ರತಿಯೊಬ್ಬರಿಗೇನೋ ಕಾಕ ಸಹಾಯ ಮಾಡ್ಕೊತ ಬಂದಾನ. ನನಗೆ ಎಷ್ಟು ಸಹಾಯ ಮಾಡ್ಯಾನು. ಬಾಡಿಗೆ ಮನೆಯಾಗಿದ್ದಾಗ ಎಲ್ಲ ಕೈಪಲ್ಲೆ ತಂದು ಕೊಡ್ತಿದ್ದ, ತರಕಾರಿ ತಂದು ಕೊಡ್ತಿದ್ದ, ಹೊಲ್ದಾಗೇನು ಏನು ಬಂದರೂ ನನಗೂ ತಂದು ಕೊಡ್ತಿದ್ದ. ನಾನೇನೋ ಹೊಟ್ಟೆಯಾಗ ಹುಟ್ಟಿದ ಮಗಳೆಲ್ಲ ಏನಲ್ಲ. ಎಲ್ಲಿ ಹುಟ್ಟಿದ್ನೋ ಎಲ್ಲಿ ಬೆಳೆದ್ನೋ ಏನೋ, ಅಪ್ಪ ಅಮ್ಮನ ಯಾರೂ ಇಲ್ಲ. ಆದ್ರೆ ನನಗೆ ನೀವ ಎಲ್ಲ ಆಗ್ಯಾರಿ. ಅಂತಾದ್ರಾಗ ನಿಮಗೆ ನಾನು ಒಳ್ಳೇದು ಮಾಡ್ದೆ ಬಿಡ್ತಾನೇನು? ನಿಮಗೆ ಕಷ್ಟ ಕೊಟ್ಟಾರಿಗೆ ಅವ್ರು ಕಷ್ಟ ಕೊಡ್ದೆ ಬಿಡ್ತಾನೇನು? ಅವರು ನಿಮಗೆ ತಪ್ಪಾತಂತ ಬಂದು ಕೇಳೋವರೆಗೂ ನಾನು ಅವ್ರನ್ನ ಬಿಡಂಗಿಲ್ಲ ಬೇಚಿಗವ, ಬಿಡಂಗಿಲ್ಲ. ಆ ದೇವರು ನಮಗಂತ ನೀನು ಕೊಟ್ಟಾನಲ್ಲ, ನಮಗಷ್ಟೇ ಸಾಕ್ಯವ, ಅಷ್ಟೇ ಸಾಕು. ಯಾರು ಬೇಡ, ಏನು ಬೇಡ. ನಾವು ಅಲ್ಲೇ ಇರ್ತೇವೆ. ನಮಗೆ ಆಸ್ತಿನೂ ಬೇಡ, ಏನೂ ಬೇಡ. ನೀವಿನ್ನೂ ಇಲ್ಲೇ ಹೋದಿರಿ? ಇನ್ನೂ ಹೋಗಿಲ್ಲ? ಇನ್ನೂ ಇಲ್ಲೇ ಕುಂತ ನನ್ನ ಏನು ಮಾಡಕತ್ತೀರಿ? ನಿಮಗೆ ನಾಚಿಕೆ ಇಲ್ಲೇನ? ಇಲ್ಲಿಂದ ಹೋಗಕ್ಕೆ ಬರಂಗಿಲ್ಲ? ಇನ್ನೂ ಇಲ್ಲೇ ನಿಂತ್ಕೊಂಡ ನಾಟಕ ಆಡತ್ತಾರ ಕಣ್ಣೀರು ಸುರಿಸ್ಕೊಂತ. ಯಾಕೆ ನಿಮ್ಮ ಮಗ ಬಂದ ಮೇಲೆ ಹೇಳಿ ಹೋಗ್ಬೇಕಂತ ನೀವು ಕುಂತಾರೇನ ಇಲ್ಲಿ? ನಿನ್ನ ಹೆಂಡತಿ ಇಷ್ಟೆಲ್ಲ ಮಾಡ್ಯಾಳು, ನನ್ನ ಮನೆಯಿಂದ ತೊಲಗಂತ ಹೇಳಿದಾಳು ಅಂತೇಳಿ ಅವ್ನ ಮುಂದೆ ಚಾಳ ಚುಂಚಿ ನಮ್ಮಿಬ್ಬರಿಗೆ ಜಗಳ ಹಚ್ಚಿಟ್ಟ ಹೋಗ್ಬೇಕಂತ ಕುಂತಾರೇನ ಇಲ್ಲಿ? ಅಂಥ ಬುದ್ಧಿ ನನಗಿಲ್ಲ ಯವ್ವ. ಹಾಗೇನಾದರೂ ಇದ್ದಿದ್ರೆ ಮನೆ ಸರಾನ ಹೇಳ್ತಿದ್ನಿ. ನಾವು ಅಂಥವ್ರಲ್ಲ. ನೀನು ಆರತೆ ಎಲ್ಲ ನಮ್ಗೆ ಹೆಸರಿಡಬೇಡ. ನಾವು ಅಂಥದ್ದೆಲ್ಲ ತಪ್ಪು ಮಾಡಂಗಿಲ್ಲ ಯವ್ವ ತಾಯಿ. ನಾನು ಈಗ ಹೋಗ್ತೇನೆ, ನಾನು ಇಲ್ಲಿರಂಗಿಲ್ಲ. ನೀವು ಹೋಗ್ಬೇಕಾರೆ ಇದು ಒಂದು ಶನಿನ ಕರ್ಕೊಂಡು ಹೋಗ್ರಿ. ನಮ್ಗೆ ಇದೇ ಆಗಿಬಿಟ್ಟೈತಿ. ಗಂಡ ಹೆಂಡತಿಗೆ ನೆಮ್ಮದಿಲ್ದಂಗೆ ಆಗೈತಿ. ಇದೊಂದು ಇಲ್ಲಿ ಬಿದ್ದು ಬಿಟ್ಟೈತಿ ನಮಗೆ. ನಾ ಯಾಕೆ ಹೋಗ್ಲಿ? ನಾವು ಹೋಗಂಗಿಲ್ಲ. ನಾ ಇಲ್ಲೇ ಇರಾಕಿ ಅಷ್ಟ. ನೀವೇನಾರ ಕಳ್ಸಿರಾ ನೋಡಿ. ಮತ್ತು ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಈಕೆ ನನ್ನ ಹೊಡೆದು ಬಿಡ್ಲು ತಲೆಗೆ ಟಪ್ ಅಂತೇಳಿ ನನಗೆ ಹಿಂಗೆ ಆಗೈತಿ. ನಂಗೆ ನೆನಪಿಲ್ಲ, ನಮ್ಮ ಮನೆಯವ್ರು ಯಾರು ನಂಗೆ ಗೊತ್ತಿಲ್ಲ. ಈಗ ನೋಡ್ರಿಕಿ ನನ್ನ ಸಾಯ್ಸಕ್ಕೆ ಬರತ್ತ ಅಂತೇಳಿ ಹೋಗಿ ಕಂಪ್ಲೇಂಟ್ ಕೊಡ್ತಾನೆ. ಹಾಂ, ನೀನು ಇಷ್ಟೆಲ್ಲ ಮಾತಾಡ್ತೀಯನ? ಭಾರಿ ಇದೆಯಾ ನೀನು? ಏ ಮುದೇಕಿ, ನೀನು ಇಲ್ಲಿದ ತೊಲಗ. ನಿನ್ನ ಮಗ ಬರೋ ಹೊತ್ತಾತ. ಅಯ್ಯೋ ಬಂದೇ ಬಿಟ್ಟ ನನ್ನ ಗಂಡ. ಛೇ, ಇವಳಿನ್ನ ಹಾಳಾದಾಕಿ ಇಲ್ಲೇ ಕುಂತಾಳ. ಯಾವಾಗ ಬಂದಿ? ಇಲ್ಲೇ ಕುಂತಿಲ್ಲ, ಮ್ಯಾಲಾರ ಕುಂದ್ರಬೇಕಿಲ್ವೇ? ಕೆಳಗೆ ಕುಂತಿರ್ತಾನಾಗ ಆಗಂಗಿಲ್ಲೇನ? ಇಲ್ಲಪ್ಪ ಮಗನ, ಈಗ ಬನ್ನಿ.
ಹಂಗ ಇಲ್ಲೇ ಈಕಿನ ನೋಡ್ಕೊಂತ ಈಕಿ ಜೊತೆ ಮಾತಾಡ್ಕೊಂತ ಕುಂತಿದ್ದೆ. ನಾನು ಹೊಕ್ಕನಪ್ಪ, ನೀನು ಬರ್ಲಿ ಅಂತೇಳಿ ಕುಂತಿದ್ನಿ, ಈಗ ಹೊಕ್ಕನ. ಆತಗೋ, ನೀನು ಹೆಂಡತಿ ಬಸರದ ಅಂತ ಗೊತ್ತಾತ್ಲ, ನೋಡಾಕಂತ ಬಂದಿದ್ನಿ. ಚಂದಾಗ ದವಾಖಾನಿಗೆ ತೋರಿಸಿ ಗುಳಿಗೆದು ತಂದು ಕೊಡಪ್ಪ. ಹಾಂ, ನಾನು ಹೋಗಿ ಬರ್ತಾನ. ಅಲ್ವೇವ ಈಗಾರ ಬಂದನ ಅಂತಿದ್ದಿ, ಕುಂಡ್ರು ಸ್ವಲ್ಪ ಹೊತ್ತು ಊಟ ಮಾಡ್ಕೊಂಡು ಹೋಗಂತೆ. ಹಂಗೆ ಹೋಗ್ತೇನು ಮನೆಗೆ ಬಂದ? ಅಪ್ಪ ನೋಡಿದ್ರೆ ಮನೆಗೆ ಬಾ ಅಂದ್ರೆ ಬರಂಗಿಲ್ಲ ಅಂತಾನ. ನೀ ನೋಡಿದ್ರೆ ಬಂದು ಹಂಗೆ ಹೋಗ್ತೇನ? ನಿಧಿ ಒಂದು ಇಟ ಅವಾಗ ತಿನ್ನಾಗ ಏನಾರ ಮಾಡೋಕೆ ಹೋಗ. ನಾನು ಅವಾಗಿಂದ ಹೇಳಕತ್ತೇನ್ರಿ, ನಾನು ಊಟ ಮಾಡೇ ಬಂದೀನಿ, ನಾನು ನೀರು ಕುಡಿದು ಬಂದೀನಿ, ಚಾನು ಕುಡಿದು ಬಂದೀನಿ ಅಂತ ಹೇಳಕತ್ರ. ಅದಕ್ಕಾಗಿ ಸುಮ್ಮನೆ ಮಾತಾಡ್ಕೊಂತ ನಿಂತಿದ್ನಿ. ನೀವು ನೋಡಿದ್ರಿ ಈಗ ಬಂದು ಮಾಡೋಣ ತರಿ. ಆಯ್ತು ಅವ್ರು ಮಾಡ್ತಾನೆ. ಅಯ್ಯೋ ಬೇಡ ಬೇಡ, ನಾ ಹೇಳಿದ್ನಲ್ಲ ಅವಾಗನ, ಇಲ್ಲಾಂದ್ರೆ ಅವಾಗ ಮಾಡಿಸ್ಕೊತಿರ್ಕಿಲ್ಲೇನು? ಬೇಡ ಬೇಡ, ನಾನು ರವಿ ಹೋಗಿ ಬರ್ತಾನಪ್ಪ. ನಿಮ್ಮಪ್ಪ ಕಾಯ್ತಿರ್ತಾನ, ಮತ್ತವನ್ನ ಗುಳಿಗೆ ಅದು ಕೊಡ್ಬೇಕು. ಮತ್ತವ ಮರ್ತು ಬಿಡ್ತಾನೆ, ಹಂಗೆ ಮಕ್ಕೊಂಬಿಟ್ಟಿರ್ತಾನೆ. ಅದಕ್ಕೆ ಹೋಗಿ ಬರ್ತಾನ. ಅಲ್ವೇ ಯವ್ವ ನನ್ನ ಮಾತು ಕೇಳ್ಬೇ ಯವ್ವ. ಅಲ್ಲ ಹಂಗೆ ಹೊಂಟಿಯಲ್ಲ, ನಾನು ಕರೆದ್ರೆ ಕೇಳಿಸ್ದಂಗೆ ಹೊಂಟಿಯಲ್ಲ.